ಏನ್ರಿ? ಏನು ಈ ನಡುವೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ? ಏನಾದ್ರೂ ಆರೋಗ್ಯ ಸರಿ ಇಲ್ವಾ? ಹೌದು ಶಾಂತಂ, ಯಾಕೋ ಮೈ ಹುಷಾರಿಲ್ಲ. ಏನ್ರಿ ಇದು? ವಯಸ್ಸಿಗೆ ಬಂದ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಹೀಗೆ ಹೇಳ್ತಿದ್ದೀರಾ? ವಯಸ್ಸಾಗ್ತಾ ಇದೆ ಅಲ್ವಾ ಶಾಂತಂ, ಆರೋಗ್ಯದಲ್ಲಿ ತೊಂದರೆಗಳು ಬಂದೇ ಬರುತ್ತೆ. ಸರಿ ರೀ, ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ. ಬೇಡ ಕಣೆ, ನಾನು ಚಂದ್ರಿಕನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿದೀನಿ. ಹುಡುಗನ್ ಕಡೆಯವರು ಇವತ್ತು ನಮ್ ಮನೆಗೆ ಹುಡುಗಿ ನೋಡಕ್ಕೆ ಬರ್ತಾ ಇದ್ದಾರೆ. ನೀನೋಗಿ ಆ ಕೆಲ್ಸ ನೋಡು. ಏನ್ರಿ ನೀವು? ಈ ವಿಷಯನ ನಾನು ಕೇಳೋ ತನಕ ಹೇಳಲೇ ಇಲ್ಲ. ಹಾಗೆ ಅಂತ ಅವಳು ಹೋಗಿ ಚಂದ್ರಿಕನನ್ನು ಬೇಗ ಬೇಗ ರೆಡಿ ಮಾಡಿದ್ಲು. ಏನೇ ಶಾಂತಂ, ಗಂಡಿನ ಕಡೆಯವರು ಬರುವ ಸಮಯ ಆಯ್ತು. ರೆಡಿ ಆದ್ಲ ಮಗಳನ್ನ ಬೇಗ ರೆಡಿ ಮಾಡು. ಹಬ್ಬಬ್ಬಬ್ಬಾ, ರೆಡಿ ಮಾಡಿಸ್ತಾ ಇದ್ದೀನಿ ರೀ. ಏನ್ರಿ ಹೊಡಿಯಕ್ ಬರ್ತಿದ್ದೀರಲ್ವಾ? ಬೇಗ ರೆಡಿ ಮಾಡೇ. ಅಮ್ಮ ಹರಿತಾ, ನೀನ್ ಕೂಡ ಹೋಗಿ ಅಕ್ಕನ ರೆಡಿ ಮಾಡ್ಸಮ್ಮ. ನಿಮ್ಮಮ್ಮ ನಾಳೆ ಮಾಡ್ಬಿಡ್ತಾಳೆ. ಸರಿಯಪ್ಪ. ಹಾಗೆ ಅಂತ ಹರಿತಾ ಅವ್ರಮ್ಮ ಇಬ್ರು ಚಂದ್ರಿಕನನ್ನು ರೆಡಿ ಮಾಡ್ಸಿದ್ರು. ಸ್ವಲ್ಪ ಸಮಯದ ನಂತರ ಚಂದ್ರಿಕನನ್ನು ನೋಡಲು ವರಲಕ್ಷ್ಮಿ ಅವರ ಮಗ ಅರವಿಂದ್ ಬಂದ್ರು. ಅಕ್ಕ, ಹುಡುಗ ಹೇಗಿದ್ದಾರೆ ಅಂತ ನೋಡಿ ಬರ್ತೀನಿ. ಒಳಗಿನಿಂದ ಕಳ್ಳರ ಹಾಗೆ ಬಗ್ಗಿ ಬಗ್ಗಿ ನೋಡಿದ್ಲು ಹರಿತಾ. ಹಬ್ಬಾ ಅಕ್ಕ, ಹುಡುಗ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಕಣೆ. ನಿನಗೆ ಬೇಡ ಅಂದ್ರೆ ಹೇಳ್ಬಿಡು, ನಾನು ಹುಡುಗನ ಮದ್ವೆ ಆಗ್ಬಿಡ್ತೀನಿ. ಸ್ವಲ್ಪ ನಿಲ್ಲಿಸ್ತೀಯಾ ನಿನ್ ತಮಾಷೆನಾ? ಅಮ್ಮ ಚಂದ್ರಿಕಾ, ಕಿಚನ್ ನಲ್ಲಿ ಕಾಫಿ ಮಾಡಿ ಇಟ್ಟಿದ್ದೀನಿ, ನೀನೋಗಿ ಬಂದವರಿಗೆ ಕಾಫಿ ಕೊಡಮ್ಮ. ಆಗ ಚಂದ್ರಿಕಾ ನಾಚಿಕೆ ಪಟ್ಕೊಂಡು ಸರಿಯಮ್ಮ. ಚಂದ್ರಿಕಾ ಕಿಚನಿಗೆ ಹೋಗಿ ಟೀ ಅನ್ನು ತೆಗೆದುಕೊಂಡು ಬಂದು ಅರವಿಂದಿಗೂ ವರಲಕ್ಷ್ಮಿಗೂ ಕೊಟ್ಲು. ಆವಾಗ ಅರವಿಂದ್, ಅಮ್ಮ, ಈ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳಮ್ಮ. ಗ್ರಾಮದಲ್ಲಿರುವ ಹುಡುಗಿ ಅನ್ಕೊಂಡೆ, ಆದ್ರೆ ಈ ಹುಡುಗಿ ಪಟ್ಟಣದಲ್ಲಿರುವ ಹುಡುಗಿರಕ್ಕಿಂತ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ದಾಳೆ. ಹಾಗೆ ಅಂತ ತನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದ. ಅಪ್ಪ ಅರವಿಂದ್, ನಿನಗೆ ಹುಡುಗಿನ ಇಷ್ಟ ಆಯ್ತಾ? ಅಣ್ಣಯ್ಯ, ನನ್ ಮಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ನನಗೂ ಕೂಡ ಹುಡುಗಿ ಇಷ್ಟ ಆಗಿದ್ದಾಳೆ. ನಿಮಗೂ ಈ ಸಂಬಂಧ ಇಷ್ಟ ಆದ್ರೆ ನಮಗೆ ಫೋನ್ ಮಾಡಿ ತಿಳಿಸಿ. ಆಮೇಲೆ ಮುಂದಿನ ವಿಚಾರದ ಬಗ್ಗೆ ಆಮೇಲೆ ಮಾತಾಡೋಣ. ಆದಷ್ಟು ಬೇಗ ಮುಹೂರ್ತ ನೋಡಿ ಮದ್ವೆ ಮಾಡ್ಸೋಣ. ಸರಿ, ನಮಗೂ ಅರವಿಂದ್ ತುಂಬಾ ಇಷ್ಟ ಆಗಿದ್ದಾರೆ. ನಾನೊಂದ್ಸಲ ನನ್ನ ಮಗಳ ಒಪ್ಪಿಗೆಯನ್ನು ಕೇಳ್ಕೊಂಡು ತೀರ್ಮಾನ ಮಾಡ್ತೀನಿ. ಸರಿ ಅಣ್ಣಯ್ಯ, ನಾವಿನ್ನು ಹೊರಡ್ತೀವಿ. ಹಾಗೆ ಅಂತ ವರಲಕ್ಷ್ಮಿ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋದ್ರು. ಅರವಿಂದ್ ಚಂದ್ರಿಕನನ್ನು ನೋಡ್ತಾನೆ ಕೂತಿದ್ದ. ಚಂದ್ರಿಕಾ ಕೂಡ ಅರವಿಂದನ್ನು ನೋಡ್ತಾನೆ ನಿಂತಿದ್ಲು. ಅರವಿಂದ್, ನೋಡಿ ಆದ್ರೆ ನಾವಿನ್ನು ಹೊರಡ್ಬೋದು. ಹಾಗೆ ಹೇಳಿದಾಗ ಅರವಿಂದ್ ನಾಚಿಕೆ ಪಟ್ಕೊಂಡು ಅಮ್ಮನನ್ನು ಕರೆದುಕೊಂಡು ಹೊರಟ. ಅರವಿಂದ್ ಅವರು ಹೋದ ನಂತರ ಶೇಖರ್ ಚಂದ್ರಿಕನ ಕರೆದು, ಅಮ್ಮ ಚಂದ್ರಿಕಾ, ಅರವಿಂದ್ ನಿನಗೆ ಇಷ್ಟ ಆದ್ನಮ್ಮ. ಈಗ ನಿನಗೆ ಇಷ್ಟ ಆದ್ರೆ ಆದಷ್ಟು ಬೇಗ ಮುಹೂರ್ತನ ನೋಡೋಣ. ಚಂದ್ರಿಕಾ ಮಾತು ಕೇಳಿ ನಾಚಿಕೆ ಪಟ್ಲು. ನನಗೆ ಇಷ್ಟ ಆದ್ರು. ಸಂತೋಷ. ಏನ್ರಿ, ಮಗಳಿಗೆ ಹುಡುಗನ ಇಷ್ಟ ಆಯ್ತಂತೆ? ಮಾತನ್ನು ಕೇಳಿ ಶೇಖರ್ ತುಂಬಾ ಸಂತೋಷ ಪಟ್ಟ. ಸರಿ ರೀ, ಆದಷ್ಟು ಬೇಗ ಹುಡುಗನ ಜಾತಕವನ್ನೆಲ್ಲ ನೋಡಿ. ಸರಿ ಸರಿ, ಬೇಗ ನೋಡ್ತೀನಿ. ಚಂದ್ರಿಕಾ ಹರಿತನನ್ನು ಕರೆದುಕೊಂಡು ರೂಮಿಗೆ ಬಂದ್ಲು. ಅಕ್ಕ, ಬಾವ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಕಣೆ. ಹಾಗಾದ್ರೆ ಭಾವನ ತುಂಬಾ ಇಷ್ಟ ಆಯ್ತು ಅಂತ ಹೇಳು. ಸರಿ ಸರಿ, ನಾಚಿಕೆ ಪಟ್ಟಿ ಸಾಕು. ಚಂದ್ರಿಕಾ ಹರಿತನ ನೋಡಿದ್ಲು. ಸರಿ ಸರಿ, ನಾಚಿಕೆ ಪಟ್ಟಿದ್ದು ಸಾಕು, ಊಟ ಮಾಡು, ಹೊಟ್ಟೆ ತುಂಬುತ್ತೆ. ಅಬ್ಬಾ ಸಾಕೆ ನಿನ್ ತಮಾಷೆ. ಸರಿ ಬಾ, ಊಟ ಮಾಡೋಣ. ಹಾಗೆ ಅಂತ ಊಟ ಮಾಡಿ ಮಲಗಿಕೊಂಡ್ರು. ಮರುದಿನ ಶೇಖರ್ ಅರವಿಂದ್ ಮನೆಯವರಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದ. ಹಲೋ ತಂಗಿ, ಎಲ್ರು ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀವಿ. ಅರವಿಂದ್ ನಿಮ್ ಮಗಳಿಗೆ ಇಷ್ಟ ಆದ್ನಾ? ಆಮ, ನನ್ ಮಗಳಿಗೆ ನಿಮ್ ಮಗ ತುಂಬಾ ಇಷ್ಟ ಆದಂತೆ, ಅದ್ರ ಬಗ್ಗೆನೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಅಣ್ಣಯ್ಯ, ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಒಳ್ಳೆ ವಿಚಾರ ಹೇಳಿದೀರಾ. ಈ ವಿಷಯವನ್ನು ನನ್ನ ಮಗನಿಗೆ ಹೇಳಿದ್ರೆ ಸಂತೋಷದಲ್ಲಿ ಕುಣಿದಾಡ್ತಾನೆ. ನಾನು ಪುರೋಹಿತರ ಹತ್ರ ಒಂದು ಒಳ್ಳೆ ದಿನವನ್ನು ಕೇಳ್ಕೊತೀನಿ. ಸರಿ ಅಣ್ಣಯ್ಯ, ಈ ವಿಷಯವನ್ನು ನಾನು ಕೂಡ ಅರವಿಂದ್ ಜೊತೆ ಹೇಳ್ತೀನಿ. ಹಾಗೆಂತ ಹೇಳಿ ಕಾಲ್ನ ಕಟ್ ಮಾಡ್ದ. ಹೀಗೆ ಒಂದು ವಾರ ಕಳೆಯಿತು. ಶೇಖರ್ ಅನಾರೋಗ್ಯದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಚಂದ್ರಿಕಾ ಒಂದು ದಿನ ತಂದೆಯನ್ನು ನೋಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರುವಾಗ, ಅಮ್ಮ ಚಂದ್ರಿಕಾ, ತಂದೆ ಹೇಗಮ್ಮ ಇದ್ದಾನೆ? ಪರವಾಗಿಲ್ಲ ಅಜ್ಜಿ, ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಚಂದ್ರಿಕಾ, ನಾನೊಂದು ವಿಷಯ ಹೇಳ್ತೀನಿ, ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ. ನಿನಗೂ ಅರವಿಂದಿಗೂ ಮದ್ವೆ ಮಾತು ಮಾತಾಡಿದ ದಿನದಿಂದ ನಿಮ್ ತಂದೆಗೆ ಆರೋಗ್ಯ ಸರಿ ಇಲ್ಲ. ನಿಮ್ಮಿಬ್ರಿಗೂ ಜಾತಕ ಸರಿ ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಅಯ್ಯೋ ಅತ್ತೆ, ಏನತ್ತೆ ಈ ರೀತಿ ಸಮಯದಲ್ಲಿ ಈ ರೀತಿ ಮಾತಾಡ್ತಿದ್ದೀರಾ? ನಮ್ ತಂದೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಮ್ಮ ಜಾತಕ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ನಾನ್ ಹೇಳೋದು ಹೇಳ್ಬಿಟ್ಟೆ, ಆಮೇಲೆ ಕೇಳೋದು ಬಿಡೋದು ನಿಮ್ಮಿಷ್ಟ. ಹಾಗೆ ಅಂತ ಆ ಮುದುಕಿ ಮುಖವನ್ನು ತಿರುಗಿಸಿಕೊಂಡು ಹೊರಟ್ಲು.
ಚಂದ್ರಿಕಾ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುತ್ತಾ ಹಾಸ್ಪಿಟ್ಲಿಗೆ ಬಂದ್ಲು. ಚಂದ್ರಿಕಾ, ನಿಮ್ ತಂದೆಗೆ ಕಿಡ್ನಿ ಫೇಲರ್ ಆಗಿದೆ. ಇನ್ನು 1 ವಾರದಲ್ಲಿ ಕಿಡ್ನಿ ಟ್ರಾನ್ಸ್ಫರ್ ಮಾಡದಿದ್ರೆ ಆಮೇಲೆ ನಿಮ್ ತಂದೆ ಜೀವಕ್ಕೆ ಅಪಾಯ. ಆದ್ರೆ ಇದಕ್ಕೆ ತುಂಬಾ ಖರ್ಚಾಗುತ್ತೆ. ಡಾಕ್ಟರ್, ಎಷ್ಟು ಖರ್ಚಾಗುತ್ತೆ? ಸುಮಾರು 10 ಲಕ್ಷ ಖರ್ಚಾಗ್ಬೋದು. ಆದಷ್ಟು ಬೇಗ ರೆಡಿ ಮಾಡಿದ್ರೆ ನಿಮ್ ತಂದೆಗೆ ಆಪರೇಷನ್ ಮಾಡ್ಬೋದು. ಹಾಗೆ ನೀ ಬಿಟ್ಬಿಟ್ರೆ ಇನ್ನು ಮುಂದಕ್ಕೆ ಕಿಡ್ನಿ ಜಾಸ್ತಿ ಡ್ಯಾಮೇಜ್ ಆದ್ರೂ ಆಗ್ಬೋದು. ಅದರಿಂದ ಇನ್ನಷ್ಟು ಹಣ ಕೂಡ ಖರ್ಚಾಗ್ಬೋದು. ಆದಷ್ಟು ಬೇಗ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಷ್ಟೊಂದು ಹಣನಾ? ಹೌದು ಚಂದ್ರಿಕಾ, ನಿಮ್ ತಂದೆಗೆ ಬಂದಿರುವ ಕಾಯಿಲೆ ಆ ರೀತಿದ್ದು. ಸರಿ ಡಾಕ್ಟರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ ತಂದೆಗೆ ಆಪರೇಷನ್ ಮಾಡ್ಸೋಣ. ಇವಾಗ ತಂದೆಗೆ ಆಪರೇಷನ್ ಮಾಡ್ಬೇಕಂದ್ರೆ ಊರಿನ ಜನರು ಅರವಿಂದ್ ಬಗ್ಗೆ ಹೇಳಿರುವ ಮಾತು ಸುಳ್ಳು ಅಂತ ನಾನು ತೀರ್ಮಾನ ಮಾಡಕ್ಕೆ ಹಣ ಒಂದೇ ಇವಾಗ ಇರೋ ದಾರಿ. ಹೇಗಾದ್ರೂ ಮಾಡಿ ನಮ್ ತಂದೆಗೆ ಬೇಕಾದ ಆಪರೇಷನ್ಗೆ ಹಣ ರೆಡಿ ಮಾಡ್ಬೇಕು. ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ್ಲು. ಆಗ ಅವಳಿಗೆ ಮ್ಯಾಜಿಕ್ ಲೆಹಂಗಾ ಕಣ್ಣಿಗೆ ಕಂಡಿತ್ತು. ಚಂದ್ರಿಕಾ ಆ ಮ್ಯಾಜಿಕ್ ಲೆಹಂಗಾವನ್ನು ನೋಡಿ, ಇವಾಗ ಮತ್ತೆ ನಾನು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾನು ಮತ್ತೆ ಮಾಡೆಲಿಂಗ್ ಮಾಡ್ಲೇಬೇಕು. ಮಾಡೆಲಿಂಗ್ ಮಾಡಿದ್ರೆ ಮಾತ್ರ ನಮ್ ತಂದೆಗೆ ಆಪರೇಷನ್ಗೆ ಬೇಕಾದ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಟಿವಿನ ಆನ್ ಮಾಡಿ ನ್ಯೂಸ್ ಅನ್ನು ನೋಡಿದ್ಲು. ಆವಾಗ ಚಂದ್ರಿಕನಿಗೆ ಆ ಟಿವಿಯಲ್ಲಿ ಒಂದು ಒಳ್ಳೆ ನ್ಯೂಸ್ ಸಿಕ್ತು. ಹೈದರಾಬಾದಲ್ಲಿ ನಡೀತಾ ಇರುವ ಇಂಟರ್ ನ್ಯಾಷನಲ್ ಮಾಡೆಲಿಂಗ್ಗೆ ಪ್ರಮುಖ ಬ್ರ್ಯಾಂಡ್ ಮಾಡೆಲಿಂಗ್ ನ ನೋಡ್ತಾ ಇದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡಿ. ವಿಜೇತರಾದವರಿಗೆ 20 ಲಕ್ಷ ಬಹುಮಾನ. 20 ಲಕ್ಷನಾ? 20 ಲಕ್ಷ ಸಿಕ್ಕಿದ್ರೆ ಹೇಗಾದ್ರೂ ಅಪ್ಪನಿಗೆ ಆಪರೇಷನ್ ಮಾಡ್ಬೋದು. ಮ್ಯಾಜಿಕ್ ಲೆಹಂಗಾದ ಸಹಾಯದಿಂದ ತಂದೆಗೆ ಆಪರೇಷನ್ ಮಾಡ್ಬೋದು. ಹೀಗೆ ಚಂದ್ರಿಕಾ ಪಟಪಟ ಅಂತ ಫೋನ್ ಅನ್ನು ತೆಗೆದು ಅಪ್ಲೈ ಮಾಡಿದ್ಲು. 2-3 ದಿನಗಳ ನಂತರ ಅವಳಿಗೆ ಕಾಲ್ ಬಂತು. ಹೈದರಾಬಾದಲ್ಲಿ ನಡೀತಾ ಇರುವ ಮಾಡೆಲಿಂಗ್ ಕಾಂಪಿಟೇಷನ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. 2-3 ದಿನದಲ್ಲಿ ನೀವು ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಬೇಕು ಹಾಗೆ ಅಂತ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಸಂತೋಷವಾಯಿತು. ಹೇಗಾದ್ರೂ ಈ ಮಾಡೆಲಿಂಗ್ ಲೆಹಂಗಾನ ಹಾಕೊಂಡು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ನ ಗೆಲ್ಲೇಬೇಕು ಹಾಗೆ ಅಂತ ಲೆಹಂಗಾವನ್ನು ತಗೊಂಡ್ಲು. ಆ ಮ್ಯಾಜಿಕಲ್ ಲೆಹಂಗಾನ ಕೈಯಲ್ಲಿ ತೆಗೆದ ನಂತರ ಅದರಿಂದ ಒಂದು ಧ್ವನಿ ಬಂತು. ನನ್ನನ್ನು ಧರಿಸಿಕೋ, ನೀನು ವಿಜಯವನ್ನು ಸಾಧಿಸ್ತೀಯಾ. ಆ ಮಾತನ್ನು ಕೇಳಿ ಸಂತೋಷಪಟ್ಲು. ಚಂದ್ರಿಕನಿಗೆ ಆ ಧ್ವನಿಯನ್ನು ಕೇಳಿದ ತಕ್ಷಣ ಸ್ವಲ್ಪ ಧೈರ್ಯ ಬಂತು. ಹೀಗೆ 2 ದಿನಗಳು ಕಳೆಯಿತು. ಚಂದ್ರಿಕಾ ಅವಳ ಭಯವನ್ನು ದೂರ ಮಾಡಿ ಮ್ಯಾಜಿಕಲ್ ಲೆಹಂಗಾನ ಹಾಕೊಂಡು ಹೈದರಾಬಾದಿಗೆ ಹೊರಟ್ಲು. ತಂದೆಗೆ ಆಪರೇಷನ್ ಮಾಡ್ಬೇಕು ಅಂತ ಒಂದೇ ಒಂದು ಗುರಿಯಲ್ಲಿ ಮಾಡೆಲಿಂಗ್ ಮಾಡ್ಲಿಕ್ಕೋಸ್ಕರ ಹೈದರಾಬಾದಿಗೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ಲು. ಅಯ್ಯೋ ದೇವ್ರೆ, ನಮ್ ತಂದೆಗೆ ಇಷ್ಟ ಇಲ್ಲದ ಮಾಡೆಲಿಂಗ್ ಮಾಡ್ಲಿಕ್ಕೆ ನಾನು ಹೊರಡ್ತಾ ಇದ್ದೀನಿ. ಆದ್ರೆ ಇದು ನಮ್ ತಂದೆಗೆ ಇಷ್ಟ ಇಲ್ಲ. ನಾನು ಮಾಡೆಲಿಂಗ್ ಮಾಡಲ್ಲ ಅಂತ ನಮ್ ತಂದೆಗೆ ಪ್ರಮಾಣ ಮಾಡಿ ಹೇಳಿದ್ದೀನಿ. ಆದ್ರೆ ಇವಾಗ ಆ ಮಾತನ್ನ ತಪ್ತಾ ಇದ್ದೀನಿ ಹಾಗೆ ಅಂತ ಹೈದರಾಬಾದಿಗೆ ತಲುಪಿದ್ಲು ಚಂದ್ರಿಕಾ. ಕಾಂಪಿಟೇಷನ್ ನಡೀತಾ ಇರುವ ಸ್ಥಳಕ್ಕೆ ಚಂದ್ರಿಕಾ ಹೋದ್ಲು. ಅಲ್ಲಿ ಮೀಡಿಯಾದವರು ಹಾಗೇನೆ ಪ್ರೇಕ್ಷಕರು ಎಲ್ಲರನ್ನೂ ನೋಡಿದಾಗ ಚಂದ್ರಿಕನಿಗೆ ಭಯವಾಯಿತು. ಚಂದ್ರಿಕಾ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನಿಂತಿದ್ಲು. ಚಂದ್ರಿಕಾ, ನೀನು ಭಯಪಡದೆ ಧೈರ್ಯವಾಗಿ ಜನರ ಮುಂದೆ ಹೋದ್ರೆ ನಾನು ನಿನ್ನನ್ನು ಖಂಡಿತವಾಗಿ ಜಯವನ್ನು ಸಾಧಿಸುವ ರೀತಿ ಮಾಡ್ತೀನಿ. ಆ ಧ್ವನಿ ಹಾಗೆ ಕೇಳಿದಾಗ ಚಂದ್ರಿಕನಿಗೆ ಧೈರ್ಯ ಬಂತು. ಚಂದ್ರಿಕನ ಹೆಸರನ್ನು ಕರೆದ್ರು. ಚಂದ್ರಿಕಾ ರ್ಯಾಂಪ್ ವಾಕ್ ಮಾಡಿ ನಡ್ಕೊಂಡು ಬರುವಾಗ ಇಡೀ ಪ್ರೇಕ್ಷಕರು ಚಂದ್ರಿಕನನ್ನು ನೋಡಿ ಚಪ್ಪಾಳೆ ತಟ್ಟಿದ್ರು. ಚಂದ್ರಿಕನ ಆತ್ಮವಿಶ್ವಾಸ, ಅವಳ ಆಕರ್ಷಕ ನಗು ಎಲ್ಲರಲ್ಲಿ ಸಂತೋಷವನ್ನು ತಂದಿತು. ರ್ಯಾಂಪ್ ವಾಕ್ ಮುಗಿಯಿತು. ವಿನ್ನರ್ ಯಾರು ಅಂತ ಹೇಳುವ ಸಮಯ ಬಂತು. ಅಂಡ್ ದ ವಿನ್ನರ್ ಆಫ್ ದ ಇಂಟರ್ ನ್ಯಾಷನಲ್ ಫ್ಯಾಷನ್ ಶೋ ಈಸ್ ಮಿಸ್ ಚಂದ್ರಿಕಾ ಫ್ರಮ್ ಕರ್ನಾಟಕ. ಆಡಿಟೋರಿಯಂ ಮೊತ್ತ ಚಪ್ಪಾಳೆಯ ಶಬ್ದ. ಚಂದ್ರಿಕಾ ಹೋಗಿ ಬಹುಮಾನವನ್ನು ಪಡೆದುಕೊಂಡ್ಲು. ಬಹುಮಾನವನ್ನು ಪಡೆದುಕೊಂಡ ನಂತರ ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಆದ್ರೆ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಬಂತು. ಇಲ್ಲಿ ನೋಡಿ ಚಂದ್ರಿಕಾ, ನೀವು ಪಡ್ಕೊಂಡಿರುವ 20 ಲಕ್ಷ ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಮಂತ್? ನನಗೆ ಇವತ್ತೇ ಹಣದ ಅವಶ್ಯಕತೆ ಇತ್ತು. ನನಗೆ ಹಣ ಬೇಕು. ಇಲ್ಲಮ್ಮ, ರೂಲ್ಸ್ ಪ್ರಕಾರ 1 ವಾರ ಆದ್ರೂ ಆಗ್ಲೇಬೇಕು. ಚಂದ್ರಿಕನಿಗೆ ದುಃಖ ತಡ್ಕೊಳಕ್ಕಾಗಿಲ್ಲ. ಅವಾಗ ಕಾಂಪಿಟೇಷನ್ ಜೂನಿಯರ್ ಮ್ಯಾನೇಜರ್ ಅಲ್ಲಿಗೆ ಬಂದ್ರು. ಚಂದ್ರಿಕಾ, ನೀವು ನಮ್ ಕಂಪನಿಯಲ್ಲಿ ಮಾಡೆಲಿಂಗ್ ಮಾಡಿದ್ರೆ ನಿಮಗೆ 20 ಲಕ್ಷ ಏನು, ಕೋಟಿ ಕೊಡ್ತೀನಿ. ಸಾರಿ ಸರ್, ನಾ ಮಾಡೆಲಿಂಗ್ ಮಾಡೋದಿಲ್ಲ. ನನಗೆ ಕೋಟಿ ಬೇಡ, 20 ಲಕ್ಷ ಸಾಕು. ಇನ್ನು ನಾನ್ ಮಾಡೆಲಿಂಗ್ ಮಾಡೋದನ್ನ ಬಿಟ್ಬಿಡ್ತೀನಿ. ಏನು, ನನ್ನ ಆಫರ್ನ ಬೇಡ ಅಂತ ಹೇಳ್ತಾ ಇದ್ದೀಯಾ? ನೀನ್ ಮುಂದೆ ಹೇಗೆ ಮಾಡೆಲಿಂಗ್ ಮಾಡ್ತೀಯಾ ಅಂತ ನಾನ್ ನೋಡ್ತೀನಿ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಹೀಗೆ 1 ವಾರ ಆಯಿತು.
ಚಂದ್ರಿಕನ ಅಕೌಂಟಿಗೆ ಹಣ ಬಂತು. ಹಣ ಬಂತು. ತಂದೆಗೆ ಇವತ್ತೇ ಆಪರೇಷನ್ ಏರ್ಪಾಡು ಮಾಡ್ತೀನಿ ಹಾಗೆ ಅಂತ ಚಂದ್ರಿಕಾ ಹಾಸ್ಪಿಟ್ಲಿಗೆ ಹೋದ್ಲು. ಹೀಗೆ ಅವಳ ತಂದೆ ಆಪರೇಷನ್ಗೆ ಬೇಕಾದ 10 ಲಕ್ಷನ ಕಟ್ಟಿದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಶೇಖರ್ ಚೇತರಿಸಿಕೊಂಡ. ಚಂದ್ರಿಕನ ಮಾಡೆಲಿಂಗ್ ಬಗ್ಗೆ ಗೊತ್ತಾದ ಅರವಿಂದ್ ಮನೆಗೆ ಬಂದ. ಚಂದ್ರಿಕಾ ಚಂದ್ರಿಕಾ ಬನ್ನಿ ಅರವಿಂದ್, ಕೂತ್ಕೊಳ್ಳಿ. ಬಾಪ, ಬಾ ಒಳಗೆ ಬಾ. ಅಮ್ಮ ಚಂದ್ರಿಕಾ, ಅರವಿಂದಿಗೆ ನೀರ್ ತಂದ್ಕೊಡು. ನಾನು ನಿಮ್ ಮನೆಗೆ ನೀರ್ ಕುಡಿಯಕ್ಕೆ ಬಂದಿಲ್ಲ. ಚಂದ್ರಿಕಾ ಮಾಡ್ತಾ ಇದ್ದ ಮಾಡೆಲಿಂಗ್ ಬಗ್ಗೆ ಮಾತಾಡಕ್ಕೇನೆ ಬಂದಿದ್ದೀನಿ. ಏನು ಮಾಡೆಲಿಂಗ? ಅದೆಲ್ಲ ಚಂದ್ರಿಕಾ ಯಾವಾಗ್ಲೂ ಬಿಟ್ಬಿಟ್ಲಲ್ವಾ? ಅವನ ಮೊಬೈಲಲ್ಲಿದ್ದ ಫೋಟೋನ ತೋರಿಸ್ದ. ಏನು ಚಂದ್ರಿಕಾ, ಮತ್ತೆ ಆ ಹಾಳಾದ ಕೆಲಸ ಮಾಡ್ತಾ ಇದೀಯಾ? ಹೇಳೆ. ಚಂದ್ರಿಕಾ ಭಯದಿಂದ ನಡೆದ ವಿಚಾರವನ್ನು ಹೇಳಿದ್ಲು. ಇಷ್ಟು ದೊಡ್ಡ ವಿಚಾರವನ್ನು ಮನೆಯಲ್ಲಿರುವ ನಿಮ್ ತಂದೆ ತಾಯಿ ಜೊತೆ ಹೇಳದೆ ನೀನು ಅಷ್ಟು ದೂರ ಹೋಗಿದೀಯಾ ಅಂದ್ರೆ ನಾಳೆ ನಿನಗೂ ನನಗೂ ಮದ್ವೆ ಆದ್ಮೇಲೆ ನನ್ನ ಜೊತೆ ಹೇಳದೆ ನೀನು ಇನ್ನು ಎಷ್ಟು ಕೆಟ್ಟ ಕೆಲಸ ಮಾಡ್ತೀಯಾ? ಅರವಿಂದ್, ನನ್ ಮಾತ್ ಕೇಳಿ. ನಾ ತಪ್ಪು ತಿಳ್ಕೊಬೇಡಿ. ತಂದೆ ಆಪರೇಷನ್ಗೋಸ್ಕರನೇ ನಾ ಈ ಕೆಲಸ ಮಾಡಿದ್ದು. ಇಲ್ ನೋಡು ಚಂದ್ರಿಕಾ, ನೀನನ್ನ ಏನ್ ಬೇಕಾದ್ರೂ ತಿಳ್ಕೊ. ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ. ನಾನ್ ನಿನ್ನ ಮದ್ವೆ ಮಾಡ್ಕೊಂಡ್ರೆ ನನ್ನ ಸಂಬಂಧಿಕರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ನನಗೆ ನೀನು ಬೇಡ ಹಾಗೆ ಅಂತ ಹೇಳಿ ಅರವಿಂದ್ ಅಲ್ಲಿಂದ ಹೊರಟು ಹೋದ. ಆ ಮಾತು ಕೇಳಿ ಶೇಖರಿಗೆ ತುಂಬಾ ಕೋಪ ಬಂತು. ಚಂದ್ರಿಕಾ, ನಿನಗೆ ಎಷ್ಟು ಸಲ ಹೇಳಿದೀನಿ ಮಾಡೆಲಿಂಗ್ ಮಾಡ್ಬೇಡ ಅಂತ. ಆದ್ರೆ ನೀನು ನಮಗೆ ಗೊತ್ತಿಲ್ದೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೀಯ ಅಂತ ಗೊತ್ತಾ? ನೀನು ನಮ್ಮ ಜೊತೆನೇ ಇದ್ರೆ ನಮ್ ಮನೆ ಗೌರವ ಹಾಳಾಗುತ್ತೆ. ನೀನು ಈ ಮನೆ ಬಿಟ್ಟು ಹೊರಗೆ ಹೋಗು ಹಾಗೆ ಅಂತ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ರು. ನಾನು ಏನ್ ತಪ್ಪು ಮಾಡ್ದೆ? ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಈ ರೀತಿ ಕೆಲಸವನ್ನು ಮಾಡಿದ್ದು. ನನ್ನ ಮಾಡೆಲಿಂಗ್ ಮಾಡು ಅಂತ ಹೇಳಿದ್ರು. ಅಷ್ಟು ದೊಡ್ಡ ಆಫರ್ ಕೊಟ್ಟಾಗ ನಾನು ಮಾಡೋದಿಲ್ಲ ಅಂತ ಬಂದೆ. ಆದ್ರೆ ಇವಾಗ ಹೋದ್ರೆ ನನ್ನ ಕರ್ಕೋತಾರ. ನಾನು ಓದಿದ ಓದಿಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿನ ಕಾಪಾಡ್ಬೇಕು ಹಾಗೆ ಅಂತ ಪಟ್ಟಣಕ್ಕೆ ಹೋದ್ಲು. ಆದರೆ ಅಲ್ಲಿ ಚಂದ್ರಿಕನಿಗೆ ಯಾರು ಕೆಲಸವನ್ನು ಕೊಡಲಿಲ್ಲ. ಚಂದ್ರಿಕಾ ಅದೇ ಸ್ಥಳದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು. ಅಕ್ಕ ಅಂದ್ರೆ ತಾಯಿಯ ಇನ್ನೊಂದು ರೂಪ ಅಂತ ಹೇಳ್ತಾರೆ. ಆದ್ರೆ ಕೆಲವು ಸಂಬಂಧಗಳು ಕಾಲ ಕಳೆದಂತೆ ಬದಲಾಗುತ್ತೆ. ಒಂದು ದಿನ ಚಂದ್ರಿಕನ ತಾಯಿ ಶಾಂತಮ್ಮ ತುಂಬಾ ಅವಸರವಾಗಿ, ಅಕ್ಕನ ನೋಡ್ಲಿಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಹರಿತಾ, ಬೇಗ ಹೋಗಿ ಅಕ್ಕನ ರೆಡಿ ಮಾಡಮ್ಮ. ಸರಿಯಮ್ಮ. ಹೀಗೆ ಹರಿತಾ ಹೋಗಿ ಅವರ ತಾಯಿ ಹೇಳಿದಂಗೆ ಚಂದ್ರಿಕನ ರೆಡಿ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಸುರೇಶ್ ತನ್ನ ತಾಯಿ ಸುರೇಖನ ಕರೆದುಕೊಂಡು ಅಲ್ಲಿಗೆ ಬಂದ. ಹರಿತಾ, ಅಕ್ಕನ ಕರ್ಕೊಂಬಾ. ಅಮ್ಮ, ಕರ್ಕೊಂಬರ್ತೀನಿ. ಹೀಗೆ ಬೆಡ್ರೂಮಿಂದ ಹರಿತಾ ಚಂದ್ರಿಕಾನ ಕರ್ಕೊಂಬಂದ್ಲು. ಸುರೇಖಾ ವಿನೋದಿಗೆ ಚಂದ್ರಿಕಾ ಇಷ್ಟ ಆಗಲಿಲ್ಲ. ಹರಿತನೇ ಇಷ್ಟ ಆದ್ಲು. ಶಾಂತಮ್ಮನವ್ರೇ, ನನ್ ಮಗನಿಗೆ ಹರಿತನೇ ಇಷ್ಟ ಆಯ್ತು. ಹರಿತಾನೆ ನನ್ ಮಗನಿಗೆ ಸರಿಯಾದ ಜೋಡಿ. ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡಿಸ್ತೀರಾ? ಅದ್ ಹೇಗಮ್ಮ ನಡೆಯುತ್ತೆ ಸುರೇಖಮ್ಮ? ದೊಡ್ಡವಳು ಇರುವಾಗ ಸಣ್ಣವಳಿಗೆ ಮದ್ವೆ ಮಾಡಕ್ಕಾಗುತ್ತಾ? ಅಷ್ಟರಲ್ಲಿ ಚಂದ್ರಿಕಾ, ಅಮ್ಮ ಒಂದ್ಸಲ ಇಲ್ಲಿಗೆ ಬನ್ನಿ. ಚಂದ್ರಿಕಾ ಹಾಗೆ ಕರೆದಾಗ ಶಾಂತಮ್ಮ ಮನೆಯೊಳಗೆ ಹೋದ್ರು. ಅವರಿಗೆ ನಿನ್ನ ಇಷ್ಟ ಆಗಿಲ್ಲಂತೆಮ್ಮ, ಅದಕ್ಕೆ ನೀನೇನು ಬೇಜಾರ್ ಮಾಡ್ಕೋಬೇಡ. ನಿನಗೆ ಇದಕ್ಕಿಂತ ದೊಡ್ಡ ಸಂಬಂಧ ನೋಡಿ ನಾನ್ ಮದ್ವೆ ಮಾಡಿಸ್ತೀನಿ ಕಣಮ್ಮ. ಅಮ್ಮ, ಅವರಿಗೆ ನನ್ನ ಇಷ್ಟ ಆಗದಿದ್ರೆ ಏನಮ್ಮ? ತಂಗಿನ ಇಷ್ಟ ಆಗಿದೆಯಲ್ಲ, ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಇನ್ನೊಂದ್ಸಲ ಈ ರೀತಿ ಸಂಬಂಧ ಬರುತ್ತಾ ಇಲ್ವಾ ಗೊತ್ತಿಲ್ಲ. ತಂಗಿನ ಕೊಟ್ಟು ಮದ್ವೆ ಮಾಡಿಸಿ. ನಿನಗೆ ಮದ್ವೆ ಮಾಡದೆ ತಂಗಿಗೆ ಹೇಗಮ್ಮ ಮದ್ವೆ ಮಾಡೋದು? ನಿನಗೆ ಮಾತ್ರ ಮದ್ವೆ ಮಾಡಿದ್ರೆ ದೊಡ್ಡವಳು ಇರುವಾಗ ಸಣ್ಣವಳಿಗೆ ಮದ್ವೆ ಮಾಡ್ಬಿಟ್ರು ಅಂತ ಏನೇನು ಮಾತಾಡ್ತಾರೆ. ಅಮ್ಮ, ನಾಳೆ ನಾವು ಕಷ್ಟಪಡುವಾಗ ಇನ್ನೊಬ್ರು ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರಾ? ಇಲ್ಲ ಅಲ್ವಾ? ಯಾರೋ ಏನೋ ಹೇಳ್ತಾರೆ ಅಂತ ಇಷ್ಟು ಒಳ್ಳೆ ಸಂಬಂಧನ ಹೇಗೆ ಕಳ್ಕೊತೀರಾ? ಅದಕ್ಕಿವಾಗ ಏನ್ ಮಾಡುದು ಚಂದ್ರಿಕಾ? ಹರಿತನ ಆ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡೋಣ. ಅದಲ್ಲ ಚಂದ್ರಿಕಾ. ಅಮ್ಮ, ನೀವು ಏನು ಅಡ್ಡಿ ಹೇಳದೆ ಅವರಿಗೆ ಓಕೆ ಅಂತ ಹೇಳಿ. ಸರಿ ಚಂದ್ರಿಕಾ. ಹಾಗೆ ಅಂತ ಸುರೇಖಾ ಅವರ ಬಳಿ ಹೋದ್ರು. ಅತ್ತಿಗೆ, ನಮಗೂ ಈ ಸಂಬಂಧ ಇಷ್ಟ ಆಗಿದೆ. ನೀವು ನನ್ನ ಅತ್ತಿಗೆ ಅಂತ ಕರೆಯುವಾಗ ಕೇಳಲಿಕ್ಕೆ ನನಗೆ ಅಷ್ಟೊಂದು ಖುಷಿ ಆಗ್ತಿದೆ. ಸರಿ ಅತ್ತಿಗೆ, ಮದ್ವೆನ ಯಾವಾಗ ಇಟ್ಕೊಳ್ಳೋಣ? ಪುರೋಹಿತರನ್ನ ಕೇಳಿ ನಿಮಗೆ ಹೇಳ್ತೀನಿ ಅತ್ತಿಗೆ. ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಹರಿತನ ನೋಡಿ ವಿನೋದ್ ನಾಚಿಕೆ ಪಡ್ತಾ ಇದ್ದ. ವಿನೋದ್, ಹುಡುಗಿನ ನೋಡಿ ಸಾಕು, ಇವಾಗ ಹೋಗೋಣ್ವಾ? ಸರಿ ಅಮ್ಮ. ಹೀಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಎಲ್ಲರ ಸಮ್ಮುಖದಲ್ಲಿ ವಿನೋದಿಗೂ ಹರಿತನಿಗೂ ಮದ್ವೆಯಾಯಿತು. ಅಷ್ಟೇ, ಹರಿತಾ ಪಟ್ನಕ್ಕೆ ಹೊರಟೋದ್ಲು. ಶಾಂತಮ್ಮ ಹರಿತನ್ ಜೊತೆ, ಹರಿತಾ ಮದ್ವೆಯಾಗಿ ಪಟ್ನಕ್ಕೆ ಹೋಗಿದ್ದು ನನ್ಗಿಷ್ಟನೇ. ಆದ್ರೆ ನಿನಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ ಬೇಜಾರಾಗ್ತಾ ಇದೆ. ನಿನಗೆ ಮದ್ವೆ ಆಗಿದ್ರೆ ನನ್ ಜವಾಬ್ದಾರಿ ಕಳೀತಾ ಇತ್ತು. ಅಮ್ಮ,
ತಂಗಿಗೆ ಮದ್ವೆ ಆಯ್ತಲ್ಲ, ನನ್ಗೆ ಅಷ್ಟು ಸಾಕಮ್ಮ. ಎಲ್ಲವೂ ಕಾಲ ಸಮಯ ಕೂಡಿ ಬಂದ್ರೇನೆ ಆಗುತ್ತೆ ಅಂತ ಹೇಳ್ತಾರಲ್ವಾ, ನನ್ ಮದ್ವೆನೂ ಹಾಗೇನೆ. ಯಾವಾಗ ನಡಿಬೇಕೋ ಆವಾಗ್ಲೇ ನಡೆಯೋದು. ಅದು ಕೂಡ ನಿಜನೇ ಚಂದ್ರಿಕಾ, ಹಾಗೆ ಅಂತ ಹೇಳಿದ್ಲು. ಹೀಗೆ ಹರಿತಾ ಪಟ್ಟಣಕ್ಕೆ ಹೋದ ನಂತರ ಅವರಿಗೆ ದೊಡ್ಡ ಬಂಗ್ಲೆ, ಓಡಾಡ್ಲಿಕ್ಕೆ ಕಾರು, ಹಣ ಸಂಪಾದನೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಬಿಸ್ನೆಸ್ಸು, ಹೀಗೆ ಪಾರ್ಟಿಗಳು, ಹೀಗೆ ಅವಳು ಶ್ರೀಮಂತಿಕೆಯ ಹುಡುಗಿಯಾಗಿ ಹೋದ್ಲು. ಆದ್ರೆ ಚಂದ್ರಿಕಾ ಮಾತ್ರ ಅದೇ ಗ್ರಾಮದಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡು ತನ್ನ ತಾಯಿ ಜೊತೆ ಜೀವನವನ್ನು ನಡೆಸ್ತಾ ಇದ್ಲು. ಒಂದು ದಿನ ಅವರ ಊರಲ್ಲಿರುವ ಸುಧಾಕರ್ ಅವರ ಮನೆಗೆ ಬಂದ. ಅತ್ತೆ, ಏನಡಿಯಂದ್ರೆ ಚಂದ್ರಿಕನಿಗೆ ಯಾವಾಗ ಮದುವೆ ಮಾಡಿಸ್ತೀರಾ? ಅವಳಿಗೆ ಬರುವಂತ ಸಂಬಂಧ ಯಾವುದು ಸರಿಯಾಗ್ತಿಲ್ಲಪ್ಪ. ಅತ್ತೆ, ನಾನೊಂದು ವಿಷಯ ಹೇಳಲಾ? ಹೇಳಪ್ಪ. ಅತ್ತೆ, ನನಗೆ ಚಿಕ್ಕ ವಯಸ್ಸಿನಿಂದ ಚಂದ್ರಿಕಾ ಅಂದ್ರೆ ತುಂಬಾ ಇಷ್ಟ. ಈ ವಿಷಯನ ಇಷ್ಟು ದಿನ ಹೇಳಲಿಕ್ಕೆ ತುಂಬಾ ಭಯಪಡ್ತಾ ಇದ್ದೆ. ಏನಪ್ಪ ನೀನ್ ಮಾತಾಡ್ತಾ ಇದ್ದೀಯಾ? ಈ ವಿಷಯನ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ? ನಾನ್ ನಿನ್ಗೆ ಮೊದ್ಲೇ ಮದುವೆ ಮಾಡಿಸ್ತಿದ್ದೆ. ನಿನಕ್ಕಿಂತ ನನಗೆ ದೊಡ್ಡ ಅಳಿಯ ಬೇಕಾ? ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ತಿಂಗಳೇ ಮದುವೆ ಮಾಡ್ಕೋತೀನಿ. ಹೀಗೆ ಸುಧಾಕರ್ ಚಂದ್ರಿಕಾನ ಅದೇ ತಿಂಗಳಲ್ಲಿ ಮದುವೆ ಕೂಡ ಆದ. ಮದುವೆಗೆ ಕೂಡ ಹರಿತಾ ಬರ್ಲಿಲ್ಲ. ಯಾಕೆ ಅಂದ್ರೆ ಅವಳಿಗಿವಾಗ ಅವಳು ರಿಚ್ ಆಗಿದ್ದಾಳೆ ಎನ್ನುವ ಮನೋಭಾವನೆ ಅವಳೊಳಗೆ ಹುಟ್ಟಿಕೊಂಡ ಕಾರಣ. ಮದುವೆಗೆ ಚಂದ್ರಿಕಾ ಹರಿತಾ ಬರ್ಲಿಲ್ಲ ಅಂತ ತುಂಬಾನೇ ದುಃಖ ಪಡ್ತಾ ಇದ್ಲು. ಏನ್ ಚಂದ್ರಿಕಾ, ಅಷ್ಟೊಂದು ದುಃಖದಲ್ಲಿದ್ದೀಯಾ? ನನ್ ತಂಗಿ ಮದ್ವೆ ಆದ್ಮೇಲೆ ಮನೆ ಕಡೆ ಬರ್ಲೇ ಇಲ್ಲ ರೀ. ನನ್ ತಂಗಿ ನನ್ ಮದ್ವೆಗೆ ಬರ್ತಾಳೆ ಅಂತ ತುಂಬಾ ಸಂತೋಷದಲ್ಲಿದ್ದೆ. ಆದ್ರೆ ನನ್ ಮದ್ವೆಗೆ ಬರ್ಲೇ ಇಲ್ಲ. ಚಂದ್ರಿಕಾ, ಅವಳಿಗೇನಾದ್ರೂ ಕೆಲ್ಸ ಇದ್ದಿರ್ಬೋದು. ಅದಕ್ಕೆ ನೀನ್ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಹೋಗು ಹೋಗು, ಎದ್ದು ಕೆಲ್ಸ ಮಾಡ್ಕೋ. ಸರಿ ರೀ. ಹೀಗೆ ತುಂಬಾ ದಿನಗಳು ಕಳೆಯಿತು. ಹರಿತನಿಗೆ ಒಂದು ಮಗು ಹುಟ್ಟಿತ್ತು, ಚಂದ್ರಿಕನಿಗೂ ಮಗು ಹುಟ್ಟಿತ್ತು. ಹೀಗೆ ಕೆಲವು ದಿನಗಳು ಕಳೆಯಿತು. ಚಂದ್ರಿಕನ ಗಂಡ ಹೃದಯಘಾತದಿಂದ ಅವನು ಮರಣ ಹೊಂದಿದ. ಆ ನಂತರ ಎಷ್ಟೊಂದು ಕಷ್ಟ ಬಂತಮ್ಮ ನಿನಗೆ. ನಿನ್ನ ಸಣ್ಣ ವಯಸ್ಸಲ್ಲೇ ನೀನು ನಿನ್ನ ಗಂಡನ ಕಳ್ಕೊಂಡಿದ್ದೀಯಾ. ಎಲ್ಲ ನನ್ನ ಹಣೆ ಬರಹಮ್ಮ. ಇವಾಗ ನಾನು ನನ್ನ ಮಗುನ ಹೇಗಮ್ಮ ಕಾಪಾಡೋದು? ನನ್ ಜೊತೆ ಇವಾಗ ಸ್ವಲ್ಪ ಹಣ ಇದೆ, ತಗೋಮ್ಮ. ಹಾಗೆ ಅಂತ ಸ್ವಲ್ಪ ಹಣವನ್ನು ಕೊಟ್ಟು ಹೊರಟೋದ್ರು. ಕಾಲ ಮುಂದಕ್ಕೆ ಹೋಯಿತು. ಮಕ್ಕಳು ಬೆಳೆದ್ರು. ಒಂದು ದಿನ ಚಂದ್ರಿಕಾ ಅವಳ ಮಗಳಾದ ಭವ್ಯನನ್ನು ಕರ್ಕೊಂಡು ತಂಗಿನ ನೋಡ್ಬೇಕು ಅಂತ ಪಟ್ಟಣಕ್ಕೆ ಹೋದ್ಲು. ಒಂದು ದೊಡ್ಡ ಬಂಗ್ಲೆ ಮುಂದೆ ನಿಂತಿದ್ಲು. ಮನೆಯೊಳಗೆ ವಿನೋದ್, ಹರಿತಾ, ಹರೀಶ್ ಕೂತ್ಕೊಂಡಿದ್ರು. ಹೊರಗಡೆ ನಿಂತಿದ್ದ ಅಕ್ಕನಾದ ಚಂದ್ರಿಕನ ನೋಡಿ ಹರಿತಾ ಆಶ್ಚರ್ಯದಿಂದ, ಅಕ್ಕ, ಏನಕ್ಕ, ಹೇಳ್ದೆ ಕೇಳ್ದೆ ಈ ಕಡೆ ಬಂದಿದೀಯಾ? ನೀನು ಬರ್ತೀಯ ಅಂತ ಹೇಳಿದ್ರೆ ನಾನೇ ಹೇಳ್ತಾ ಇದ್ದೆ. ಇಲ್ಲ ತಂಗಿ, ನನಗೆ ನಿನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನೀನು ಹೇಗೋ ಪಟ್ನ ಬಿಟ್ಟು ಬರಲ್ಲ, ಅದಕ್ಕೆ ನಾನು ನನ್ನ ಮಗಳಾದ ಭವ್ಯನ ಕರ್ಕೊಂಡು ನಿನ್ನ ನೋಡ್ಲಿಕ್ಕೆ ಅಂತ ಬಂದೆ. ಸರಿ ಅಕ್ಕ, ನೋಡಿ ಆಯ್ತಲ್ಲ, ಇಲ್ಲಿಂದ ಹೊರಟೋಗು. ಏನರಿತಾ, ಅಷ್ಟು ದೂರದಿಂದ ಬಂದಿದ್ದೀನಿ, ಮನೆಯೊಳಗೆ ಬಾ ಅಂತ ಕೂಡ ಕರೆಯೋದಿಲ್ವಾ? ಅಕ್ಕ, ನೀನು ನನ್ನ ಅಕ್ಕ ಅಂತ ಇಲ್ಲಿರೋರಿಗೆ ಗೊತ್ತಾದ್ರೆ ಆಮೇಲೆ ನನ್ ಮರ್ಯಾದಿನೇ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ವಿನೋದ್ ಬಂದ. ಏನತ್ತಿಗೆ, ಹೇಳ್ದೆ ಕೇಳ್ದೆ ಬಂದಿದ್ದೀರಾ? ಈ ರೀತಿ ಬಂದಿದ್ದೀರಾ? ನನ್ ಮನೆಯಲ್ಲಿ ಕೆಲಸದವರು ಕೂಡ ಈ ರೀತಿ ಬರದೇ ಇಲ್ಲ. ಏನ್ ವಿನೋದ್, ಅಷ್ಟು ದೂರದಿಂದ ನಿಮ್ನ ನೋಡ್ಬೇಕು ಅಂತ ಬಂದ್ರೆ ಹೀಗೆ ನನ್ನ ಅವಮಾನ ಮಾಡ್ತೀರಾ? ನಾವೇನು ನಿಮ್ನ ಬರ ಕೇಳಿದ್ವಾ? ವಿನೋದ್ ಮಾತು ಚಂದ್ರಿಕನಿಗೆ ತುಂಬಾನೇ ದುಃಖವಾಯಿತು. ಇದನ್ನೆಲ್ಲ ನೋಡ್ತಾ ಇದ್ದ ಭವ್ಯ ತನ್ನ ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅಮ್ಮ, ನಾವಿಲ್ಲಿಂದ ಹೊರಟೋಗೋಣ. ನಿಮ್ನ ಇವರೆಲ್ಲ ಹೀಗೆ ಹೇಳೋದು ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೋಗಿ ಇದಕ್ಕಿಂತ ದೊಡ್ಡ ಮನೆ ಕಟ್ಟಿ ನಿನ್ನ ಇರಿಸ್ತೀನಮ್ಮ. ನಿನ್ನ ಮಗಳು ಓದಿ ನಿನ್ನ ದೊಡ್ಡ ಅರಮನೆಯಲ್ಲಿ ಕೂರಿಸ್ತಾಳಂತೆ. ತಿನ್ಲಿಕ್ಕೆ ಒಂದ್ ತುತ್ತು ಅನ್ನ ಇಲ್ಲ, ಇವಳಿಗೆ ಇಷ್ಟು ದೊಡ್ಡ ಮಾತಾ? ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆಯಮ್ಮ, ನನಗೆ ಏನಾದ್ರೂ ತಿನ್ಲಿಕ್ಕೆ ತೆಕ್ಕೊಡಿ. ಹರಿತಾ, ನಮ್ ನಾಯಿಗೆ ಹಾಕಕ್ಕೆ ಅನ್ನ ಇಟ್ಟಿದೀವಲ್ವಾ, ಅದ್ನ ತಂದ್ಕೊಡು. ನನ್ ಮಗಳಿಗೆ ತಿನ್ನಕ್ಕೆ ಏನಿಲ್ದೆ ನಿಮ್ಮನೆಗೆ ಕೇಳಲಿಕ್ಕೆ ನಾವು ಇಷ್ಟು ದೂರ ಬರ್ಲಿಲ್ಲ. ಹರಿತನ್ನು ನೋಡ್ಲಿಕ್ಕೆ ಬಂದಿದ್ದು, ಆದ್ರೆ ಇಲ್ಲಿ ಇಷ್ಟೊಂದು ಅವಮಾನ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಮದುವೆಯಾಗಿ ಪಟ್ನಕ್ಕೆ ಬಂದ್ಮೇಲೆ ತುಂಬಾ ಬದಲಾದೆ ಕಣೆ. ಅಷ್ಟರಲ್ಲಿ ವಿಡಿಯೋ ಗೇಮ್ ಅನ್ನು ಆಡಿಕೊಂಡು ಹರೀಶ್ ಅಲ್ಲಿಗೆ ಬಂದು ಅವರನ್ನು ನೋಡಿ, ಮಮ್ಮಿ, ಯಾರ್ ಮಮ್ಮಿ ಇದು? ಚಂದ್ರಿಕಾ ಹರೀಶ್ ಅನ್ನು ನೋಡಿ ತುಂಬಾ ಸಂತೋಷಪಟ್ಟು, ನಾನ್ ನಿನ್ನ ದೊಡ್ಡ ಮಕ್ಕಳು. ಆದ್ರೆ ನಮ್ಮ ಮಮ್ಮಿ ಅವರಿಗೊಬ್ರು ಅಕ್ಕ ಇದ್ದಾರೆ ಅಂತ ಹೇಳಲೇ ಇಲ್ಲ. ಅದು ಬಂದು, ಅಕ್ಕ ಇಲ್ಲಿಂದ ಹೊರಟೋಗು. ಅಕ್ಕ, ನೀವಿಲ್ಲೇ ನಿಂತಿದ್ರೆ ನಿಮ್ನ ನೋಡಿ ನನ್ ಮಗ ಏನೋ ತಿಳ್ಕೊತಾನೆ. ಇಲ್ಲಿ ನೋಡಿ ಅತ್ತಿಗೆ, ಈ ರೀತಿ ಬಟ್ಟೆ ಹಾಕೊಂಡು ನಮ್ಮ ಮನೆಯೊಳಗೆಲ್ಲ ಬರಬೇಡಿ. ನಿಮ್ ಜೊತೆ ಮಾತಾಡೋದೇ ನಮ್ಮ ಸ್ಟೇಟಸ್ಸಿಗೆ ತುಂಬಾ ಕಡಿಮೆ.
ಹರಿತಾ ಮಗನ ಕರ್ಕೊಂಡು ಒಳಗ್ ಬಾ. ಹರಿತಾ ಹರೀಶ್ನ ಕರ್ಕೊಂಡು ಮನೆಯೊಳಗೆ ಬಂದ್ಲು. ರಾತ್ರಿ ಆಯ್ತು. ಚಂದ್ರಿಕನಿಗೆ ರಾತ್ರಿ ಸಮಯದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಭವ್ಯನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ಲು. ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ. ಭವ್ಯ, ನೀನ್ ಇಲ್ಲೇ ಇರಮ್ಮ, ನಾನೋಗಿ ನಿನಗೇನಾದ್ರೂ ತರ್ತೀನಿ. ಹಾಗೆ ಹೇಳಿ ಪಕ್ಕದ ಅಂಗಡಿಗೋಗಿ ಬ್ರೆಡ್ ಅನ್ನು ತಂದು, ಮಗಳೇ, ಇವತ್ತಿಗೆ ಇದನ್ನ ತಿನ್ನು. ನಮ್ಮ ಊರಿಗೆ ಹೋದ್ಮೇಲೆ ನಿನಗೆ ಏನ್ ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ. ಸರಿ ಅಮ್ಮ. ಹೀಗೆ ರಾತ್ರಿಡೀ ಅಮ್ಮ ಮಗಳು ಇಬ್ರು ಆ ಬಸ್ ಸ್ಟ್ಯಾಂಡಲ್ಲೇ ಮಲಗಿ ತುಂಬಾ ಚಳಿಯಲ್ಲಿ ನಡುಗ್ತಾ ಇರುವ ತನ್ನ ಮಗುವಿಗೆ ತನ್ನ ಸೀರೆಯನ್ನು ಒಸ್ಸಿದ್ಲು. ಮರುದಿನ ಬೆಳಿಗ್ಗೆ ಬಂದ ಬಸ್ಸಕ್ಕೆ ಅವರ ಊರಿಗೆ ಹೊರಟು ಹೋದ್ರು. ಚಂದ್ರಿಕಾ ಮಾತ್ರ ತನ್ನ ತಂಗಿ ಮಾಡಿದ ದ್ರೋಹವನ್ನು ಮರೀಲಿಕ್ಕೆ ಸಾಧ್ಯವಾಗದೆ ಮನೆಯಲ್ಲೇ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ಲು. ಅಮ್ಮ, ಚಿಕ್ಕಮ್ಮನ್ ಮಾತು ಕೇಳಿತಾನೆ ನೀವು ಬೇಜಾರಾಗಿ ಕೆಲ್ಸಕ್ಕೆ ನೀ ಹೋಗ್ತಾ ಇಲ್ಲ. ನೀನು ಸಣ್ಣ ಮಗುವಾದ್ರೂ ಎಲ್ಲ ಅರ್ಥ ಮಾಡ್ಕೋತೀಯಮ್ಮ, ಹಾಗೆ ಅಂತ ಹೇಳಿದ್ಲು. ಹೀಗೆ ದಿನಗಳು ಕಳೆಯಿತು. ಚಂದ್ರಿಕಾ ಕಷ್ಟಪಟ್ಟು ಕೆಲಸವನ್ನು ಮಾಡಿಕೊಂಡು ಮಗಳನ್ನು ಓದಿಸಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಹರಿತಾ ಇರುವಂತಹ ಆಸ್ತಿ ಹಣವನ್ನು ಕಳ್ಕೊಂಡ್ರು. ಅವರ ಕುಟುಂಬ ನಡು ರಸ್ತೆಯಲ್ಲಿ ನಿಂತಿತ್ತು. ಹರಿತಾ ತಿನ್ಲಿಕ್ಕೂ ಇರ್ಲಿಕ್ಕೂ ಮನೆ ಇಲ್ಲದೆ ತನ್ನ ಅಕ್ಕನನ್ನು ಹುಡುಕಿಕೊಂಡು ಗ್ರಾಮಕ್ಕೆ ಬಂದ್ಲು. ಚಂದ್ರಿಕಾ ಹರಿತನ ನೋಡಿ, ಹರಿತಾ, ವಿನೋದ್ ಹಾಗೆ ಅಂತ ಕರೆದ ತಕ್ಷಣ ಮನೆಯೊಳಗೆ ಬಂದ್ರು. ಅವರಿಗಾದ ಬಿಸ್ನೆಸ್ ಲಾಸ್ ಬಗ್ಗೆ ಹೇಳಿದ್ರು. ಆಗ ಚಂದ್ರಿಕಾ ಅವರನ್ನು ನೋಡಿ ಏನೂ ಹೇಳಲಿಲ್ಲ. ಹರಿತಾ, ವಿನೋದ್, ನೀವೇನು ದುಃಖ ಪಡ್ಬೇಡಿ. ಇಲ್ಲೇ ಇದ್ಕೊಂಡು ಏನಾದ್ರೂ ಒಂದು ಕೆಲಸ ಮಾಡ್ಕೊಳ್ಳಿ. ಅತಿಗೆ, ನನ್ನನ್ನು ಕ್ಷಮಿಸಿ. ಆ ದಿನ ನೀವು ನನ್ನ ಮನೆಗೆ ಬಂದಾಗ ನಾವು ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟು, ಆದ್ರೆ ನೀವು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೇ ಇಲ್ಲ. ನಮ್ನ ಏನು ಹೇಳದೆ ಮನೆಯೊಳಗೆ ಕರ್ಕೊಂಡ್ರಿ. ನೀವು ತುಂಬಾ ಒಳ್ಳೆಯವರು. ಹಣ ಮುಖ್ಯ ಇಲ್ಲ ವಿನೋದ್, ಸಂಬಂಧಗಳೇ ಮುಖ್ಯ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯ ಒಮ್ಮೆ ಹೋದ್ರೆ ಮತ್ತೆ ತಿರುಗಿ ಬರಲ್ಲ ಅಲ್ವಾ? ಅಕ್ಕ, ನೀನ್ ಹೇಳಿದ್ದು ನಿಜ ಅಕ್ಕ. ಹೀಗೆ ಅಂದಿನಿಂದ ಅವರೆಲ್ಲರೂ ಒಂದೇ ಮನೆಯಲ್ಲಿ ತುಂಬಾ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಿದ್ರು.